ಹಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರಿಗೂ ಹಳೆಯ ಶೈಲಿಯಲ್ಲಿ ನಿಪ್ಪಟ್ಟು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಒಂದು ಅಳತೆ, ನೀವು ಯಾವ ಅಳತೆ ಆದರೂ ತೊಗೊಳ್ಳಿ. ನಾನು ಈ ಅಳತೆ ತೊಗೊಂಡಿದ್ದೀನಿ. ಈ ಅಳತೆಯಲ್ಲಿ 3 ಗ್ಲಾಸು ಅಕ್ಕಿ ಹಿಟ್ಟು ತೊಗೋಬೇಕು. ಅದೇ ಗ್ಲಾಸಲ್ಲಿ ಅರ್ಧ ಅಳತೆಯಷ್ಟು ನಾವು ಚಿರೋಟಿ ರವೆ ತೊಗೊಳ್ಬೇಕು. ಹಾಗೆ ಅರ್ಧ ಭಾಗದಷ್ಟು ಮೈದಾ ಹಿಟ್ಟು ತೊಗೋಬೇಕಾಗುತ್ತೆ. 3 ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಅರ್ಧ ಗ್ಲಾಸ್ ಚಿರೋಟಿ ರವೆ, ಅರ್ಧ ಗ್ಲಾಸ್ ಮೈದಾ ಹಿಟ್ಟು. ಹಾಗೆ ಒಂದು 10ರಿಂದ 15 ಖಾರ ಇಷ್ಟಪಡೋರಾದರೆ ಇನ್ನೊಂದೆರಡು ಹೆಚ್ಚಿಗೆನೇ ಚಿಕ್ಕಬಳ್ಳಾಪುರದ ಸಣ್ಣ ಮೆಣಸಿನ್ಕಾಯಿ ಬರುತ್ತಲ್ಲ, ಅದು ಹಾಕ್ಕೋಬೇಕು. ಹಾಗೆ ಅದೇ ಗ್ಲಾಸಲ್ಲಿ ಅರ್ಧ ಪಾವಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಇದನ್ನು ತರ್ತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಆಗಿದೆ. ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ನಾವು ಕಡಲೆಕಾಯಿ ಬೀಜ ತೊಗೊಂಡಿದ್ದೀವಿ. ಇದನ್ನು ನುಣ್ಣಗೆ ಪೌಡ್ರ್ ಮಾಡಬಾರ್ದು, ಸುಮ್ಮನೆ ಕೋರ್ಸ್ ಗ್ರೈಂಡ್ ಅಂತೀವಲ್ಲ, ತರಿಯಾಗಿ ಹಂಗೆ ಸಿಗಬೇಕು, ನಮ್ಗೆ ಪಪ್ಪುಗಳು ಕಾಣಬೇಕು ಕಡಲೆಕಾಯಿ ಬೀಜದ್ದು. ಆ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಕಾಣ್ತಾ ಇದೆ. ಮತ್ತು ಅರ್ಧ ಸಣ್ಣ ಹೋಳು ಕೊಬ್ಬರಿ ನಾನು ತುರಿ ತೊಗೊಂಡಿದ್ದೀನಿ. ಚಿಕ್ಕದು ತೊಗೊಂಡ್ರೆ ಸಾಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ನಾವು ಸೇರಿಸ್ಕೋಬೇಕಾಗತ್ತೆ. ಇದನ್ನು ನಾವು ರವೆ, ಮೈದಾ ಹಾಗೂ ಅಕ್ಕಿ ಹಿಟ್ಟು ಮೂರನ್ನ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಧ್ಯದಲ್ಲಿ ಗುಳಿ ಮಾಡಿಕೊಂಡು ಎಣ್ಣೆ ಕಾಯಿಸಿ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾಯಿಸಿ 2 ಸೌಟಷ್ಟು ಎಣ್ಣೆ ಈ ಪ್ರಮಾಣಕ್ಕೆ ಬೇಕಾಗುತ್ತೆ. 2 ಸೌಟಲ್ಲಿ 2 ಸೌಟಷ್ಟು ಚೆನ್ನಾಗಿ ಕಾದಿರೋ ಎಣ್ಣೆ ಮಧ್ಯಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ ತಕ್ಷಣ ನೇರ ಕೈ ಇಡೋದು ಬೇಡ, ಸೈಡಲ್ಲಿ ಎಣ್ಣೆ ಬಂದು ಕೈ ಸುಟ್ಟೋಗುತ್ತೆ. ಹಾಗಾಗಿ ಒಂದು ಸ್ಪೂನಲ್ಲಿ ಈ ರೀತಿ ನಾವು ಮಿಕ್ಸ್ ಮಾಡಿಕೊಡ್ಬೇಕು. ಸ್ವಲ್ಪ ಎಣ್ಣೆ ಎಲ್ಲ ಸಿಟ್ಟಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಅದ್ರದ್ದು ಶಾಖ ಕಡಿಮೆ ಇರುತ್ತೆ. ಈಗ ನಾವು ಕೈಯಿಂದ ಸ್ವಲ್ಪ ಬೆರೆಸ್ಕೊಡ್ಬೇಕು. ಚೆನ್ನಾಗಿ ಈ ರೀತಿ ಎಲ್ಲ ಎಣ್ಣೆನ ಹಿಟ್ಟಿಗೆಲ್ಲ ಸೇರೋ ಹಾಗೆ ನಾವು ಚೆನ್ನಾಗಿ ಬೆರೆಸ್ಬೇಕು. ಹಿಟ್ಟಿಗೆ ಚೆನ್ನಾಗಿ ಬೆರೆತ ನಂತರ ಕಡಲೆ ಬೀಜದ ಪಪ್ಪು, ಕಡಲೆ ಮತ್ತು ಕೊಬ್ಬರಿ ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡು ನಾವು ಮತ್ತೆ ಮಿಕ್ಸ್ ಕೊಡಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಕಡೆಯಿಂದನೂ ಕೈ ಆಡಿಸಿ ಸುತ್ತಲೂ ತೆಗೆದು ಮುಚ್ಚಾಕಿ ಈ ರೀತಿ ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ. ಗ್ಲಾಸಲ್ಲಿ ನೀರು ತೊಗೊಂಡು ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು, ಆ ರೀತಿ ನಾವು ಕಲಿಸ್ಕೋಬೇಕಾಗುತ್ತೆ. ಸುಲಭನೇ ಇದೆ ಮಾಡೋದಕ್ಕಿದು. ನೋಡಿ, ಹಿಟ್ಟು ರೆಡಿ ಆಯಿತು. ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ನಾವು ಒಂದು ಆಯಿಲ್ ಪೇಪರ್ ಮೇಲೆ ತಟ್ಟಿ ಎಣ್ಣೆಯಲ್ಲಿ ತೇಲ್ಸ್ಕೋಬೋದು. ಮೊದಲಿಗೆ ಉಂಡೆ ಮಾಡಿ ಇಟ್ಕೊಂಡ್ರೂ ನಡೆಯುತ್ತೆ, ಅಥವಾ ಹಾಗೆ ಸ್ವಲ್ಪ ಭಾಗ ಉಂಡೆ ಎಷ್ಟು ಬೇಕೋ ಅಷ್ಟು ದಪ್ಪ ನಮಗೆ ತಗೊಂಡು ತಟ್ಟಿನೂ ಹಾಕ್ಕೋಬೋದು. ನೋಡಿ, ಈ ರೀತಿ ಒಂದು ಅರ್ಧ ಗಂಟೆಗೆಲ್ಲ ನಮಗೆ ರೆಡಿ ಆಗಿಬಿಡುತ್ತೆ ಇದು. ಆವಾಗೆಲ್ಲ ನಮ್ಮ ಅತ್ತೆಯವರು ಮಾಡ್ತಾಯಿದ್ರು, ತುಂಬ ರುಚಿಯಾಗಿರ್ತಾಯಿತ್ತು. ನೀವು ಎಲ್ಲರೂ ನಿಮ್ಮ ಮನೆಗಳಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಎಲ್ಲರೂ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಈ ರೀತಿ ದೊಡ್ಡದು ಬೇಡ, ದಪ್ಪನೂ ಬೇಡ, ತುಂಬ ತೆಳುವು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ನಾವು ತಟ್ಕೋಬೇಕಾಗುತ್ತೆ. ಈಗ ಎಣ್ಣೆ ಕಾದಿದೆ ನೋಡಿ. ಕಾದಿರೋ ಎಣ್ಣೆಗೆ ನಾವು ತಟ್ಟಿರೋ ನಿಪ್ಪಟ್ಟುಗಳನ್ನ ಹಾಕ್ಕೊಳ್ಳೋಣ. ಎರಡೂ ಬದಿಯಲ್ಲಿ ನಾವು ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ. ಗೋಲ್ಡನ್ ಬ್ರೌನ್, ಸ್ವಲ್ಪ ಡಾರ್ಕ್ ಆಗೋ ತನಕ ಇರಲಿ, ಹಾಗಂತ ಕಪ್ಪಾಗೋದು ಬೇಡ. ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಅಷ್ಟು ಬೇಯಿಸ್ಕೊಂಡ್ರೆ ನಾವು ನಿಪ್ಪಟ್ಟು ತಣ್ಣಗಾದ್ಮೇಲೆ ಕ್ರಂಚಿಯಾಗಿ ಇರುತ್ತೆ, ರುಚಿನೂ ಅದ್ಭುತವಾಗಿರುತ್ತೆ. ಈ ಥರ ನಿಪ್ಪಟ್ಟು ನಿಮ್ಮ ಮನೆಗಳಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಅಂತ, ಹೇಗೆ ಬಂತು, ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹೀಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಇನ್ನೊಂದು ವಿಡಿಯೋದೊಂದಿಗೆ ಮುಂದೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.